ನಮಸ್ಕಾರ. ಸೊ ಈ ಘಟನೆ ನಡೆದದ್ದು ಮುಂಬೈಯಲ್ಲಿ. ಅದು ಅವರೊಬ್ಬ ಹಾಸ್ಯ ಕಲಾವಿದರು. ಈ ಕಾಮಿಡಿ ಹಾಸ್ಯ ಅನ್ನೋದಿದೆಯಲ್ಲ, ಅದು ಮನುಷ್ಯನ ಮನಸ್ಸನ್ನ ಬಿಸಿ ಅರಳುವಂತೆ ಮಾಡುತ್ತೆ. ಮನಸ್ಸು ಬಿಚ್ಚಿ ನಕ್ಬಿಟ್ರೆ ಸಾಕು, ಒಳಗಡೆ ಇರುವುದೆಲ್ಲ ಹೊರಗೆ ಬಂದ್ಬಿಟ್ಟು ನಾವು ಆರೋಗ್ಯಪೂರ್ಣವಾಗಿರ್ತೀವಿ. ಸೊ ಅದೇ ರೀತಿ ನಿಮ್ಗೆ ಗೊತ್ತಿದೆ, ಇಂಡಿಯಾದಲ್ಲಿ ಕಾರ್ಟೂನ್ಗಳ ಇತಿಹಾಸ ಇದೆ, ಎಲ್ಲ ಇದೆ. ಆದರೆ ಯಾವತ್ತೂ ಕೂಡ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಸರ್ವಾಧಿಕಾರಿಯೂ ಕೂಡ ನಗುವನ್ನು ಇಷ್ಟಪಡಲ್ಲ. ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ನಗುವಂತಿಲ್ಲ. ನಕ್ಕರೆ ಅವ್ರ ಕತೆ ಮುಗುದಂತೆ, ಟಾರ್ಗೆಟ್ ಮಾಡ್ತಾರೆ. ಆದರೆ ಇದು ಇಂಡಿಯಾದ ಪರಂಪರೆ ಆಗಿರಲಿಲ್ಲ. ಮೊನ್ನೆ ನಡೆದದ್ದು, ಎಸ್, ಅವರು ಮುಂಬೈನಲ್ಲಿ ನಡೆದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಒಂದು ಹಿಂದಿ ಸಿನಿಮಾ ಹಾಡನ್ನು ಬದಲಿಸಿದ್ರು. ಅವ್ರು ಯಾರು ಏನು ಅಂತ ಹೇಳ್ತೀನಿ, ಬದಲಿಸಿ ಅವರು ಏಕನಾಥ್ ಶಿಂದೆ ಏನಿದ್ದಾರೆ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು, ಅವರನ್ನು ಲೇವಡಿ ಮಾಡದಂತ ಹಾಡೋದು. ಒಂದು ರೀತಿಯಲ್ಲಿ ಅವರು ದಟ್ ಶಿವಸೇನೆಯನ್ನು ಒಡೆದಿದ್ದೇನಿದೆ ಅದನ್ನು ಲೇವಡಿ ಮಾಡಿದ್ದು. ಅದು ಆಯಿತು ನೋಡಿ, ತಕ್ಷಣ ಈ ಶಿಂದೆಯವರ ಎಲ್ಲ ಭಕ್ತಗಣ ಏನಿದ್ದಾರೆ ಆ ಸ್ಟುಡಿಯೋಕ್ಕೆ ನುಗ್ಗಿ ಆ ಸ್ಟುಡಿಯೋವನ್ನು ಒಡೆದಾಕಿದ್ರು. ಕಾರ್ಯಕ್ರಮ ಮುಗಿದಿತ್ತು. ಈಗ ಆ ಸ್ಟುಡಿಯೋವನ್ನು ನಿಲ್ಲಿಸಲಾಗಿದೆ. ತಕ್ಷಣ ಮುಂಬೈ ಮಹಾನಗರ ಪಾಲಿಕೆ ಏನಿದೆ ಅದು ಆ ಸ್ಟುಡಿಯೋದಲ್ಲಿ ಕೆಲವು ಜಾಗಗಳನ್ನು ಅತಿಕ್ರಮಿಸಲಾಗಿದೆ ಅಂಥೇಳಿ ಅದನ್ನು ಹೊಡೆದಾಕ್ತು. ಸೊ ಈ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಆಗೋದೇ ಹಾಗೆ. ನಾನು ಅದರ ವಿವರವನ್ನು ಕೊಡೋ ಮೊದಲು ನಿಮ್ಗೊಂದು ನೆನಪಿಸ್ತೀನಿ. ಹಿಂದಿ ಹೇಗಿತ್ತು, ಇವರೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಂಥ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು. ಅವರನ್ನು ಆಗ ಒಂದು ಶಂಕರ್ಸ್ ವೀಕ್ಲಿ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಅದು ಕಾರ್ಟೂನ್ಗಳು. ಶಂಕರ್ ಅವರು ಅತ್ಯದ್ಭುತವಾದ ಕಾರ್ಟೂನಿಸ್ಟ್ ಅಂತ. ಆ ಕಾಲದಲ್ಲಿ ಅವರುಗಳಿಗೆ ಗರಡಿಯಲ್ಲಿ ಭಾಳ ಜನ ಬೆಳೆದಿದ್ದರು ಕಾರ್ಟೂನಿಸ್ಟ್ಗಳು. ಸೊ ಅವರು ಪ್ರತಿದಿನ ಏನು ಕಾರ್ಟೂನ್ ಮಾಡ್ತಾ ಇದ್ರು, ಅವರು ಟಾರ್ಗೆಟ್ ಮಾಡ್ತಾ ಇದ್ದು ಜವಾಹರ್ಲಾಲ್ ನೆಹರು ಅವರು. ಅದರಲ್ಲಿ ವ್ಯಂಗ್ಯ ಇರ್ತಿತ್ತು, ಹಾಸ್ಯ ಇರ್ತಿತ್ತು, ನಗು ಇರ್ತಿತ್ತು. ಆ ಕಾಲಘಟ್ಟದ ಪ್ರಸಕ್ತ ವಿದ್ಯಮಾನವನ್ನು ಅತ್ಯದ್ಭುತವಾಗಿ ಅವರು ನರೇಟ್ ಮಾಡ್ತಾ ಇದ್ರು. ಅಂಥ ಶಂಕರ್ ಅವರನ್ನ ಜವಾಹರ್ಲಾಲ್ ನೆಹರು ಮನೆ ಕರೆಸ್ತಾರೆ. ಕಾಫಿ ಕೊಟ್ಟು, ಏನ್ರಿ ನನ್ನ ಮೇಲೆ ಎಷ್ಟು ಅದ್ಭುತವಾಗಿ ಕಾರ್ಟೂನ್ ಮಾಡಿದ್ರಿ ಕಂಡ್ರಿ, ನನ್ನ ಕಾರ್ಟೂನ್ ನೋಡಿ ನಾನೇ ನಕ್ಕು ಸುಸ್ತಾಗಿ ಹೋಗಿದ್ದೀನಿ. ಪ್ರತಿದಿನ ನನ್ನ ಮೇಲೆ ಕಾರ್ಟೂನ್ ಮಾಡಿದಾಗ ನನಗದನ್ನ ನೋಡಿ ನಗು ತಡ್ಕೊಳಕ್ಕಾಗಲ್ಲ. ಅಂಥ ಡೆಮಾಕ್ರಾಟ್ ಜವಾಹರ್ಲಾಲ್ ನೆಹರು. ಯೋಚನೆ ಮಾಡಿ, ಇವತ್ತಿನ ಪ್ರಧಾನಿಯ ಕುರಿತು ಯಾರಾದರೂ ಇಂಥ ಕಾರ್ಟೂನ್ ಬರೆದರೆ ಅವ್ರು ಬದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಬದುಕಿ ಉಳಿಯಲಾರರು. ಅವ್ರ ಕತೆ ಗಾನ್, ಪಡ್ಚ ಮುಗಿಸ್ಬಿಡ್ತಾರೆ. ಈಗ ಈ ಏಕನಾಥ್ ಶಿಂದೆ ಮೇಲೇ ಇವರೇನು ಒಂದು ಸಿನಿಮಾ ಹಾಡನ್ನು, ಅವ್ರ ಹೆಸರನ್ನು ಶಿಂದೆ ಹೆಸರು ಬಳಸಿಲ್ಲ ಅವರು. ಸೊ ಆದರೆ ಅದಕ್ಕೆ ಅವ್ರು ಮಾಡಿದ್ದು. ಆ ವರದಿ ನನ್ನ ಬಳಿ ಇದೆ. ಅದನ್ನ ನಾನು ವರದಿ ಏನು ನೀವು ಸ್ವಲ್ಪ ಓದಿ ಹೇಳಿದ್ರೆ ನಿಮಗೆ ಹೆಚ್ಚಿದ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನು ಗುರಿಯಾಗಿಸಿ ಹಾಸ್ಯ ಕಲಾವಿದ, ಅವರ ಹೆಸರನ್ನ ನಿಮ್ಮ ಇದುವರೆಗೆ ಹೇಳಿಲ್ಲ, ಅವರು ಕುನಾಲ್ ಕಾರ್ಮಾ ಅವರು ಅವರ ಮಾತಿನಿಂದ ತಿಳಿದ ಬಗೆ ಇದೆಯಲ್ಲ, ಅದು ಮಹಾರಾಷ್ಟ್ರ ವಿಧಾನಮಂಡಲದಲ್ಲೂ ಕೂಡ ತೀವ್ರ ರೂಪದ ಚರ್ಚೆಗೆ ಗ್ರಾಸವನ್ನು ಒದಗಿಸಿತು ಅಂತ ಈ ವರದಿ ತಿಳಿಸುತ್ತೆ. ಶಿವಸೇನೆ ಸದಸ್ಯರು ಏನಿದ್ದಾರೆ ಅವರು ವಿಧಾನಸಭೆಯಲ್ಲಿ ಗದ್ದಲ ಎಬ್ಬಿಸಿದ್ರು. ಶಿಂದೆ ಅವರನ್ನ ವಂಚಕ ಎಂದು ಕರೆದ ಕುನಾಲ್, ಹಾಸ್ಯದಲ್ಲಿ ಕರೆದವ್ರ ಹೆಸರು ಹೇಳಿಲ್ಲ, ವಂಚಕ ಅಂದ್ರೆ ಪಾರ್ಟಿಯನ್ನು ಒಡೆದ್ರು ಅನ್ನೋ ಅರ್ಥ. ಅದು ಗಲಾಟೆ ಉಂಟಾಯಿತು. ಸೊ ಅದಕ್ಕಾದಮೇಲೆ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳಾದವು, ಹೇಳಿಕೆಗಳು ಬಂದು. ಸೊ ಶಿವಸೇನೆ ಕಾರ್ಯಕರ್ತರು ನುಗ್ಗಿ ಬಿಟ್ಟು ಹೊಡೆದ್ರು. ಅದಕ್ಕೆ ಸಂಬಂಧಪಟ್ಟ 12 ಜನರನ್ನ ಬಂಧಿಸಲಾಗಿದೆ. ಈ ನಡುವೆ ಈ ಸನ್ಮಾನ್ಯ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಈ ಒಂದು ಹಾಸ್ಯವನ್ನು ಕಟು ಶಬ್ದಗಳು ಟೀಕಿಸಿದ್ದಾರೆ. ಸೊ ಒಬ್ಬೊಬ್ಬರೇ ಟೀಕಿಸೋಕೆ ಪ್ರಾರಂಭ ಮಾಡಿದ್ರು. ಸೊ ಆ ಟೀಕೆ, ಜಗಳ ಎಲ್ಲ ಪ್ರಾರಂಭ ಆಗ್ಬಿಟ್ಟು ದಟ್ ಏನೇನು ಹೇಳಿದ್ರು ನೋಡಿ. ಪ್ರತಿಯೊಬ್ಬರು ಹೇಳಿದ ಹೇಳಿಕೆಗಳು ನಮಗಿದೆ. ಏನಂದ್ರು ಮುಖ್ಯಮಂತ್ರಿಗಳು? ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನು
ಅವಮಾನಿಸಿದ್ದಕ್ಕೆ ಕುನಾಲ್ ಕಾಮ್ರಾ ಕ್ಷಮೆ ಕೇಳಬೇಕು. ಹಾಸ್ಯ ಮಾಡಿದ್ರು ಈ ದೇಶದಲ್ಲಿ ಕ್ಷಮೆ ಕೇಳಬೇಕು ಕಣ್ರಿ. ನಗಬೇಡಿ ಪ್ಲೀಸ್, ನಗಬೇಡಿ. ನಕ್ಕರ ಪಡಚ ಕೇಸು. ಎಲ್ಲರೂ ಕೂಡ ಮುಖದಲ್ಲಿ ನಗು ಇರ್ಕೂಡ್ದು, ಬೀಗ ಹಾಕೊಂಡಿರ್ಬೇಕು, ಮುಖ ಬಹಳ ಸೀರಿಯಸ್ ಆಗಿರ್ಬೇಕು, ಮಾತಾಡೋಂಗಿಲ್ಲ, ಹಾಸ್ಯ ಮಾಡೋಂಗಿಲ್ಲ. ಕರ್ನಾಟಕದ ತುಂಬ ಹಾಸ್ಯ ಕಲಾವಿದ ಇದ್ದಾರೆ, ನಾವೆಲ್ಲ ನೋಡಿ ಎಂಜಾಯ್ ಮಾಡ್ತೀವಿ. ಅವ್ರ ಕತೆ ಹಂಗಾದ್ರೂ ಕಷ್ಟ. ಸೊ ಇದನ್ನು ಬಹಳ ಗಂಭೀರವಾಗಿ ಮಹಾರಾಷ್ಟ್ರ ಸರ್ಕಾರ ಪರಿಗಣಿಸಿದೆ ಅನ್ನೋದು. ಅದಕ್ಕೆ ಜೊತೆ ನೋಡಿ, ಒಬ್ಬ ಸಂಸತ್ ಸದಸ್ಯರು ಹೇಳ್ತಾರೆ, ಇದೇ ಶಿಂದೆ ಗುಂಪಿನವರು ಏನು ಹೇಳ್ತಾರೆ, ಅವರು ಕುನಾಲ್ಗೆ ಮುಕ್ತವಾಗಿ ಸಂಚರಿಸಲು ಬಿಡುವುದಿಲ್ಲ. ಒಬ್ಬ ಸಂಸತ್ ಸದಸ್ಯ ಹೇಳ್ತಾರೆ ಒಬ್ಬ ಹಾಸ್ಯ ಕಲಾವಿದರಿಗೆ, ನಿಮಗೆ ಮುಕ್ತವಾಗಿ ಸಂಚರಿಸೋದಕ್ಕೆ ನಾವು ಬಿಡೋದಿಲ್ಲ, ಅವರನ್ನು ಪಕ್ಷದ ಕಾರ್ಯಕರ್ತರು ಅಟ್ಟಿಸಿಕೊಂಡು ಹೋಗುತ್ತಾರೆ, ಅವರು ದೇಶದಿಂದ ಓಡುವಂತೆ ಮಾಡುತ್ತೇವೆ. ಎಲ್ಲ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲೂ ಹಾಗೆ ಹಿಟ್ಲರ್ ಅದನ್ನೇ ಮಾಡ್ತಾ ಇದ್ದ. ಬಿಸಿ ಯಾರಾದರೂ ಒಂದು ಹಾಸ್ಯ ಮಾಡಿದ್ರೆ ಅವ್ರು ಮುಗಿಸ್ಬಿಡೋದು, ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕೋದು. ಮುಸಲ್ಮಾನಿ ಹಾಗೆ ಎಲ್ಲ ಭಾಳಷ್ಟು ಜನ ಈ ಸರ್ವಾಧಿಕಾರಿಗಳೇನಿದ್ದಾರೆ ಅವರು ಹಾಸ್ಯವನ್ನು ಸಹಿಸಲ್ಲ. ಯಾರಾದರೂ ಹಾಸ್ಯ ಮಾಡಿದ್ರು ಅವ್ರು ಸಂಬಂಧ ಇಲ್ದಿದ್ರು ನನ್ನೇ ಹಾಸ್ಯ ಮಾಡುತ್ತಿರ್ಬೇಕು ಅನಿಸುತ್ತೆ ಅವ್ರಿಗೆ. ನಕ್ಕು ಬಿಟ್ರೆ ಯಾಕೆ ನಗ್ತಿದ್ದಾನ ಅವನು, ನನ್ನೋಡು ನಗ್ತಿರ್ಬೇಕು, ಬಡ್ದು ಹಾಕಿ ಒಳಗೆ ನನ್ನ ಮಗನ್ನ, ಏನು ನಗ್ತಾನಲ್ಲ ಅವನು, ಇನ್ನೂ ನಗ್ತಾನ ಅವನು. ಅಂದರೆ ಈ ಸರ್ವಾಧಿಕಾರಿ ವ್ಯವಸ್ಥೆ ನಗುವನ್ನು ಕಲಿಸ್ಕೊಳ್ಳುತ್ತೆ, ಸಂತೋಷವನ್ನು ಕಳಿಸ್ಕೊಡುತ್ತೆ, ಎಲ್ಲರನ್ನ ಗುಲಾಮರನ್ನಾಗಿ ಮಾಡುತ್ತೆ. ಏಕರೂಪವಾಗಿರ್ಬೇಕು, ಗುಲಾಮಗಿರಿ ಸಿನಿಮಾಗಳು ಹೀಗೆ ಇರಬೇಕು, ಅದನ್ನ ಪ್ರೇಸ್ ಮಾಡೋದಕ್ಕೆ. ಅದಕ್ಕೂ ಒಂದು ವೆಫನ್ ಆಗಿ ಸಿನಿಮಾಗಳನ್ನ ಬಳಸೋದು ನೀವು ನೋಡಿರ್ಬೋದು. 2014 ನಂತರ ಬಹುತೇಕ ಈ ಪೂಸಿ ಹೊಡೆಯುವ ಸಿನಿಮಾಗಳು ಬಂದು, ಅಂದರೆ ಯಾವುದು ಪ್ರಭುತ್ವ ಇದೆಯಲ್ಲ, ಪ್ರಭುತ್ವಕ್ಕೆ ಬೇಕಾದ ಹಾಗೆ ಬಯೋಪಿಕ್ಗಳು ಬರೋಕ್ಕೆ ಶುರುವಾದವು. ಎಲ್ಲ ಬಂದು 2 ಸಿನಿಮಾ ಅಂತ ಹೇಳಬೇಕಾಗಿಲ್ಲ ನಾನು, ನೀವು ಕೂತ್ಕೊಂಡು ನೋಡಿ. ಅಂದರೆ ಅದೊಂದು ಅಸ್ತ್ರವಾಗಿ ಬಳಸ್ಕೊಳ್ಳೋದು ತಮಗೆ ಬೇಕಾದಂಗೆ, ಕಲೆಯಾಗಿ ಅಲ್ಲ. ಸೊ ಈ ಸರ್ವಾಧಿಕಾರಿ ಪ್ರಭುತ್ವ ಕಲೆಗೆ ವಿರುದ್ಧವಾಗಿರುತ್ತೆ. ಅವ್ರಿಗೆ ಕಲೆ ಆರ್ಟ್ ಅನ್ನೋದು ಕಂಡ್ರಾಗಲ್ಲ, ಅವ್ರಿಗೆ ಉಳಿಯೋಕ್ಕೆ ಶುರುವಾಗ್ಬಿಡುತ್ತೆ. ಯಾಕಂದರೆ ಆರ್ಟ್ ಒಂದು ರೀತಿಯಲ್ಲಿ ವ್ಯಕ್ತಿಗಳನ್ನು ಸಂಶೋಧಿಸ್ತಾ ಹೋಗುತ್ತೆ. ನಾವು ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆರ್ಟ್ ಮಾಡೋದಷ್ಟೇ, ಸಾಹಿತ್ಯ ಇದೆಯಲ್ಲ, ನಿಜವಾದ ಸಾಹಿತ್ಯ ಮತ್ತು ಕ್ರಿಯೇಟಿವ್ ಆದ ಸಿನಿಮಾಗಳು ಅವರು ನಮ್ಮನ್ನು ಆಲೋಚನೆಗೆ ಹತ್ತಿ ನಮ್ಮನ್ನು ಬೆಳೆಯುವ ಹಾಗೆ ಮಾಡ್ತಾವೆ. ಆದರೆ ಯಾವಾಗ ನೀವು ಆಲೋಚನೆ ಪ್ರಾರಂಭ ಮಾಡ್ತೀರಿ ಆವಾಗ ನೀವು ಮೂಢನಂಬಿಕೆಗಳನ್ನು ವಿರೋಧಿಸ್ತೀರಿ, ಕೋಮುವಾದವನ್ನು ವಿರೋಧಿಸ್ತೀರಿ, ಜಾತೀಯತೆಯನ್ನು ವಿರೋಧಿಸ್ತೀರಿ. ಇದು ಕಂಡಕ್ಷಣ ಸರ್ವಾಧಿಕಾರಿಗಳು ಉರಿಯೋಕ್ಕೆ ಶುರುವಾಗುತ್ತೆ. ಮತ್ತು ಅವರೇನು ಒಂದು ಭ್ರಮೆಯನ್ನು ಸೃಷ್ಟಿಸ್ತಿರ್ತಾರೆ, ಸುಳ್ಳಿನ ಒಂದು ವಲಯನ್ನು ಸೃಷ್ಟಿರ್ತಾರೆ, ಅದು ಭೇದಗೊಳ್ಳಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಸುಳ್ಳಿನ ಪರದೆ ಹೋಗುತ್ತೋ ಸತ್ಯ ಅನಾವರಣಗೊಳ್ಳುತ್ತೆ. ಸತ್ಯ ಯಾವಾಗ ಅನಾವರಣಗೊಳ್ಳುತ್ತೋ ಆಗ ಈ ವ್ಯಕ್ತಿಗಳು ಏನಿದ್ದಾರೆ ಅವರು ಬಯಲಾಗ್ತಾ ಹೋಗ್ತಾರೆ, ಬೆತ್ತಲೆ ಆಗ್ತಾ ಹೋಗ್ತಾರೆ. ಈ ಏಕನಾಥ್ ಶಿಂದೆ ಏನಿದೆ, ಏಕನಾಥ್ ಶಿಂದೆ ಅವರು ಶಿವಸೇನೆಯನ್ನು ಒಡೆದ ವಂಚಕ ಅನ್ನೋ ಅರ್ಥ ಬರುವಾಗೆ ಅವ್ರು ಹಾಡು ಹೇಳಿದ ಕಣ ಅವರಿಗೆ ಉರಿ ಶುರುವಾಗುತ್ತೆ. ಆದರೆ ಅವ್ರು ಮಾಡಿದ ವಂಚನೆ ಅಲ್ವಾ ಅನ್ನುವ ಪ್ರಶ್ನೆ ಇದೆ. ಅದು ಗೊತ್ತಾದ ತಕ್ಷಣ ಅದು ಅಂದರೆ ಈ ಆರ್ಟ್ ಹೋಗಿ ಹೃದಯದ ಬಾಗಿಲನ್ನು ಬಡಿದು ಬಿಡುತ್ತೆ. ಅದು ಆರ್ಟ್ ಹೃದಯವನ್ನು ತೆರೆದು ಬಿಡುತ್ತೆ, ಮನಸ್ಸನ್ನು ಅರಳಿಸಿ ಬಿಡುತ್ತೆ. ಸೊ ಕುನಾಲ್ ಅವ್ರಿಗೇನು ಒಂದು ಈ ಹಾಡನ್ನು ಹೇಳಿದ್ರು ಅದನ್ನು ಸಾವಿರಾರು ಜನ ಎಂಜಾಯ್ ಮಾಡಿದ್ರು. ಮಾತ್ರ ಅಲ್ಲ, ಅವರು ಎಲ್ಲ ಅಧಿಕಾರಸ್ಥರನ್ನು ಕೂಡ ಲೇವಡಿ ಮಾಡಿದ್ದಾರೆ, ಎಲ್ಲ ಪಕ್ಷದವ್ರನ್ನು ಮಾಡಿದ್ದಾರೆ, ಕಾಂಗ್ರೆಸ್ನವರು ಲೇವಡಿ ಮಾಡಿದ್ದಾರೆ. ಅವರು ಯಾರನ್ನೂ ಬಿಟ್ಟಿಲ್ಲ, ಪ್ರತಿಯೊಬ್ಬರನ್ನ ಹಾಸ್ಯದ ಮೂಲಕ ಅದನ್ನು ನೋಡ್ತಾ ಅದು ಅನಾವರಣಗೊಳ್ಳೋ ಹಾಗೆ ಮಾಡಿದ್ದಾರೆ. ಆದ್ದರಿಂದ ದಟ್ ಇಲ್ಲಿ ಜನತಂತ್ರ ಸಾಯ್ತಾ ಇರೋದ್ರಿಂದ ಈ ರೀತಿ MP ಯೋಚನೆ ಮಾಡಿ, ನೀವು ರಸ್ತೆಯಲ್ಲಿ ಒಬ್ಬರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸ್ಕೊಳ್ಳೋದಿದೆಯಲ್ಲ, ಅದ್ರ ಜೊತೆಗೆ ಇದ್ರ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ಮಾಧ್ಯಮದಲ್ಲಿ ನಡೆಯಲ್ಲ. ಯಾಕಂದರೆ ಬಹುತೇಕ ಗೋಧಿ ಮೀಡಿಯಾಗಳು ಇಂಥದ್ದನ್ನು ಮುಚ್ಚಾಕ್ಬಿಡ್ತವೆ. ಆ ಕಾರಣಕ್ಕೆ ವಿಶ್ವದಲ್ಲಿ ನೀವು ಪತ್ರಿಕಾ ಸ್ವಾತಂತ್ರ್ಯದ ಲಿಸ್ಟ್ ಇದೆಯಲ್ಲ, ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಕುಸಿದು ಹೋಗಿದೆ. ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ಮಾಧ್ಯಮದ ಸ್ಥಿತಿ ಇದಕ್ಕೆ ಬರುತ್ತೆ. ಈ ಗೋಧಿ ಮೀಡಿಯಾಗಳು ಹುಟ್ಟಿಕೊಳ್ಳೋದೇ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ. ಅವ್ರು ಯಾರು ಅಧಿಕಾರಸ್ಥರಿದ್ದಾರೆ ಅಲ್ಲಿ ಕೂತ್ಕೊಂಡು, ನಾನು ಹೇಳ್ತೀನಿ ನಿಮಗೆ, ಗೋಧಿ ಮೀಡಿಯಾ ಅಂತಂದರೆ ಲ್ಯಾಪ್ಟಾಪ್ ಮೀಡಿಯಾ ಅಂತ. ಲ್ಯಾಪ್ಟಾಪನ್ನು ನಾವೆಲ್ಲಿ ತೊಡೆ ಮೇಲೆ ಇಟ್ಕೊತೀವಿ,
ಅಲ್ವಾ? ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಂಡು ಹಿಂಗೆ ಹೊಡಿತಾ ಇರ್ತೀವಿ. ಇವರು ಈ ಗೋಧಿ ಮೀಡಿಯಾ ಏನಿದೆ ಅಧಿಕಾರಸ್ಥರ ತೊಡೆ ಮೇಲೆ ಕೂತಿರ್ತಾರೆ. ಮೋದಿ, ಅಮಿತ್ ಶಾ ಅವ್ರ ತೊಡೆ ಮೇಲೆ ಕೂತ್ಕೊಂಡು ಅಲ್ಲಿ ಸ್ಟೋರಿ ಹೊಡಿತಿರ್ತಾರೆ. ಸೊ ಆ ತೊಡೆ ಮೇಲೆ ಕುಳಿತಂತಹ ಕೃತಜ್ಞತೆ ಇದೆಯಲ್ಲ, ಅದು ಆ ಬೆರಳುಗಳು ಬೇರೆ ಕಡೆ ಮೂವ್ ಆಗೋದು ಕೊಡಲ್ಲ. ಲ್ಯಾಪ್ಟಾಪ್ನಲ್ಲಿ ಏನು ಸಿಸ್ಟಮೆಟಿಕ್ ಆಗಿ ಏನು ಬೇಕೋ ಅದನ್ನು ಮಾತ್ರ ಟೈಪ್ ಮಾಡುತ್ತೆ ಅವ್ರಿಗೆ ಬೇಕಾದಾಗೆ. ಅವಾಗ ಅಲ್ಲಿ ಯಾರ ತೊಡೆಯೋ ಆ ತೊಡೆಯ ಮಾಲೀಕರಿದಾರಲ್ಲ, ಅವರು ಮೇಲಿಂದ ನೋಡ್ತಾ ಇರ್ತಾರೆ ಲ್ಯಾಪ್ಟಾಪನ್ನು ನೋಡ್ತಾ ಕೂತಿರ್ತಾರೆ. ಸೊ ಹೇಗೆ ಅಂತ ಅವರು ಅದನ್ನು ತಿದ್ದುತ್ತಾರೆ, ಅವ್ರನ್ನ ಹಿಂಗಿರ್ಬೇಕಪ್ಪ ಅಂತ. ಸೊ ದಿಸ್ ಇಸ್ ದ ಸಿಚುವೇಶನ್. ಸೊ ಇದ್ರ ಬಗ್ಗೆ ಶಿವಸೇನೆ ಏನಿದೆ, ಉದ್ಧವ್ ಠಾಕ್ರೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಕುನಾಲ್ ಕಾಮ್ರಾ ಅವರು ಏನು ತಪ್ಪಾಗಿ ಹೇಳಿಲ್ಲ ಅನ್ನುವ ರಿಯಾಕ್ಷನ್ ಕೂಡ ಅವರದ್ದು ಇದೆ. ಸೊ ಏನೋ ಅಂದರೆ ನೋಡಿ, 2020ರಲ್ಲಿ ಏಕನಾಥ್ ಶಿಂದೆ ಅವರು ಉದ್ಧವ್ ಠಾಕ್ರೆ ವಿರುದ್ಧ ನಡೆಸಿದ ಬಂಡಾಯ ಏನಿದೆ ಅದನ್ನು ವಿವರಿಸುವುದಕ್ಕೆ ಕುನಾಲ್ ಅವರು ದಿಲ್ ತೋ ಪಾಗಲ್ ಹೈ, ನಿಮ್ಗೆ ಗೊತ್ತಾ ದಿಲ್ ತೋ ಪಾಗಲ್ ಹೈ ಬಹಳ ಪಾಪ್ಯುಲರ್ ಆದ ಸಿನಿಮಾ. ಆ ದಿಲ್ ತೋ ಪಾಗಲ್ ಹೈ ಸಿನಿಮಾ ಏನಿದೆ ಅದರ ಹಾಡೊಂದನ್ನು ಮಾರ್ಪಾಡು ಮಾಡಿ ಹಾಡಿದ್ರು. ಸೊ ನಮ್ಮ ಕನ್ನಡ ಎಷ್ಟೋ ಜನ ಮಾಡ್ತಿರ್ತಾರೆ ಕಣ್ರಿ, ಎಷ್ಟೋ ಜನ ದಿವ್ಯ ಹಾಸ್ಯಕಲಾವಿದರು. ಈಗದೂ ಬಾಯಿ ಮುಚ್ಚುವ ಸ್ಥಿತಿ ಬಂದಿದೆ ಅಂತ. ಇದರಿಂದ ಕೆಲದ ಶಿವಸೇನಾ ಕಾರ್ಯಕರ್ತರು ಕುನಾಲ್ ಅವರು ಈ ಹಾಡನ್ನು ಹೇಳಿದ್ದ ಕಾರ್ಯಕ್ರಮ ಚಿತ್ರೀಕರಿಸಿದ್ದ ಸಿ ದಟ್ ಹ್ಯಾಬಿಟ್ಯೂಟ್ ಸ್ಟುಡಿಯೋದಲ್ಲಿ ಭಾನುವಾರ ರಾತ್ರಿ ದಾಂಧಲೆ ನಡೆಸಿದರು. ಶಿಂದೆ ಅವರನ್ನ ಗುರಿಯಾಗಿಸಿ ಅವಹೇಳನಕಾರಿ ಮಾತು ಆಡಿದ್ದಾರೆ ಎಂದು ಆರೋಪದ ಅಡಿಯಲ್ಲಿ ಮುಂಬೈ ಪೊಲೀಸರು ಕುನಾಲ್ ವಿರುದ್ಧ FIR ಅನ್ನು ದಾಖಲಿಸಿದ್ದಾರೆ. ಈಗ ಅವರು ಅರೆಸ್ಟು ಮಾಡ್ಬೋದು, ಆದರೆ ಅವರು ಭಾಳ ಕ್ಲಿಯರ್ ಹೇಳಿದ್ದಾರೆ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು, ಯಾರು ಕೂಡ ಕಷ್ಟಕೊಳ್ಳೋಕೆ ಸಾಧ್ಯ ಇಲ್ಲ, ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ. ಸೊ ಅವರು ಹಾಡಬೇಕಾದ್ರೂ ಅಷ್ಟೇ ಕೈಯಲ್ಲಿ ಭಾರತದ ಸಂವಿಧಾನದವನ್ನು ಹಿಡ್ಕೊಂಡಿದ್ದರು. ಈ ಸಂವಿಧಾನ ನನಗೆ ಮಾತನಾಡುವ ಹಕ್ಕನ್ನು ಕೊಟ್ಟಿದೆ, ಈ ಸಂವಿಧಾನ ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಈ ಸಂವಿಧಾನ ನನ್ನನ್ನು ರಕ್ಷಿಸುತ್ತೆ. ಎಂಥ ಅದ್ಭುತವಾದ ಮಾತುಗಳು ನೋಡಿ. ಆ ಸಂವಿಧಾನ ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ, ಇನ್ಯಾವುದೂ ಕೂಡ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿಮ್ಗೆ ಹೇಳಿದೆ, ಈ ಅಕ್ರಮ ಶೆಡ್ ಅಂತ ಹೇಳ್ಬಿಟ್ಟು ಆ ಸ್ಟುಡಿಯೋವನ್ನು ಅರ್ಧ ಒಡೆದು ಹಾಕಲಾಗಿದೆ. ಅಂದರೆ ಈ ಬುಲ್ಡೋಸರ್ ಇದೆಯಲ್ಲ, ಸೊ ಇವತ್ತಿನ ಪ್ರಭುತ್ವ BJP ಏನಿದೆ ಅವರು ಬುಲ್ಡೋಸರನ್ನು ತಮ್ಮ ಮನೆ ಹತ್ರನೂ ಶಾಸನಸಭೆ ಹತ್ರ ಇಟ್ಕೊಂಡಿರ್ತಾರೆ. ಎಲ್ಲಿ ಬೇಕೋ ಅಲ್ಲಿ ಬುಲ್ಡೋಸರ್. ನಾವು ನೋಡಿದ್ದೀವಿ UPಯಲ್ಲಿ ಹೇಗೆ ಬುಲ್ಡೋಸರ್ಗಳು ಕಾರ್ಯಚಟುವಟಿಕೆ ಮಾಡಿದ್ರು ಅಂತ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಮಾಡಿ ಏನು ಮಾಡ್ತು ಅನ್ನೋ ಗೊತ್ತೆ. ಮುಂಬೈಲೂ ಕೂಡ ಅಂತಹ ಬುಲ್ಡೋಸರ್ ಬಳಕೆ ಏನಿದೆ ಆ ಬುಲ್ಡೋಸರ್ ಬಳಕೆ ಅಲ್ಲಿ ನಡೀತಾ ಇದೆ ಅಂತ. ಸೊ ಅದ್ರ ಜೊತೆಗೆ ಇನ್ನೂ ಕೆಲವರು ಕೂಡ ಇದ್ರ ಬಗ್ಗೆ ದೇವೇಂದ್ರ ಫಡ್ನವೀಸ್ ಏನು ಹೇಳಿದ್ರು ಅಂತ ಹೇಳಿದೆ. ಸೊ ಅದ್ರ ಜೊತೆಗೆ ಮಿಲಿಂದ್ ದೇವ್ರಾ ಅಂತ ಅವ್ರು ಭಾಳ ಕಾಲ ಕಾಂಗ್ರೆಸ್ನಲ್ಲೂ ಇದ್ದಂಥ ಅವರು ಈಗ ಶಿವಸೇನಾ ನಾಯಕರು, ರಾಜ್ಯಸಭಾ ಸದಸ್ಯರು, ಅವರು ಕೂಡ ಶಿಂದೆ ಅವರನ್ನು ಅಣಕಿಸುವುದು ಶ್ರೇಷ್ಠತೆಯ ಸೊಕ್ಕಿನಂತೆ ಕಾಣಿಸುತ್ತಿದೆ ಅಂತ. ಅಂದರೆ ಒಂದು ಪಕ್ಷವನ್ನು ಒಡೆದು ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರ ಮಾಡಿದ್ರು ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಡೋಂಟ್ ಸ್ಪೀಕ್ ಅಬೌಟ್ ದ್ಯಾಟ್. ಅದನ್ನು ಹಾಸ್ಯ ಮಾಡೋ ಹಾಗಿಲ್ಲ. ಕರ್ನಾಟಕದಲ್ಲಿ ಆಯ್ತು ನೋಡಿ, BJP ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಪಡೆದಿಲ್ಲ. ಅವರು ಬೇರೆ ಶಾಸಕರನ್ನು ಖರೀದಿ ಮಾಡಿ ಸರ್ಕಾರ ಮಾಡಿದ್ದು. ಇದನ್ನು ವ್ಯಂಗ್ಯವಾಗಿ ಮಾತನಾಡೋ ಹಾಗಿಲ್ಲ. ವ್ಯಂಗ್ಯವಾಗಿ ಮಾತನಾಡಿದರೆ ಕೇಸ್ ಬೀಳುತ್ತೆ, ಇದನ್ನು ಹಾಸ್ಯ ಮಾಡಿದರೆ ಕೇಸ್ ಬೀಳುತ್ತೆ. BJP ಮತ್ತು ಕೇಂದ್ರ ಸರ್ಕಾರದ ಭಜನಾ ಮಂಡಳಿಯ ಸದಸ್ಯರಾದರೆ ಮಾತ್ರ ಇವತ್ತು ಉಳುಗಾಲ ಇದೆ. ನೀವು ಭಜನೆ ಮಾಡದಿದ್ದರೆ, ಭಜನೆಯನ್ನು ಕಲಿತಿದ್ದರೆ ಗಾನ್ ಕೇಸ್. ನೀವು ಬೇರೆ ರೀತಿ ಹಾಡ್ದಾಕಡೆ ನೀವು ಮುಳುಗಿಸ್ಬಿಡ್ತಾರೆ. ನೀವು ಮೊದಲು ಭಜನೆ ಮಾಡೋದು ಕಲ್ತ್ಕೋಬೇಕು. ಅದು ಹಳೆಯ ಮಹಾರಾಜರ ಕಾಲದಲ್ಲಿ ಇತ್ತು ನೋಡಿ, ಅಲ್ಲಿ ಆ ಸ್ಥಿತಿಗೆ ಹೋಗಿದ್ದೀವಿ ನಾವು. ಮಹಾರಾಜರ ಕಾಲದಲ್ಲೂ ಅಷ್ಟೇ ಪ್ರತಿಯೊಬ್ಬರು ಆಸ್ಥಾನ ಕವಿಗಳು ಅಂತ ಇರ್ತಿದ್ರು, ಹೊಗಳು ಭಟ್ರು ಇರ್ತಿದ್ರು, ಆಯಿತಾ. ಆ ಮಾದರಿಗಳನ್ನು ಸಾರ್ವಜನಿಕರು ಕೂಡ ಮಾದರಿಯನ್ನು ಅನುಸರಿಸಬೇಕಾಗಿತ್ತು. ಹೊಗಳ ಭಟ್ರು ಹೇಳ್ತಾ ಇದ್ರು, ರಾಜಾದಿರಾಜ ರಾಜ ಸಿಂಹಾಸನ, ಆ ರೀತಿ ಅವರಲ್ಲಿ ಇಲ್ಲದಿರುವ ಗುಣವನ್ನು ಆರೋಪಿಸಬೇಕು. ರಾಜಾದಿರಾಜ, ಶೂರಾದಿಶೂರ, ಮತ್ತು ಜಗದಂಕ ಮಲ್ಲ ಮಲ್ಲ ಮಲ್ಲ, ಈ ರೀತಿ ಹೊಗಳದು ಮಹಾರಾಜ ಸಂತೋಷ ಪಡ್ತಾ ಇದ್ರು. ಈ ಹೊಗಳುವಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಅವ್ರಿಗೆ ಜೈಲೇ ಗತಿ, ಗಲ್ಗತಿ. ಸೊ ಆ ಪರಂಪರೆಗೆ ನಾವು ವಾಪಸ್ ಹೋಗಿದ್ದೀವಿ. ಇವತ್ತು ಆ ಪರಂಪರೆಗೆ ಹೋಗ್ತಾ ಇದೆ. ನಾವು ಹೊಗಳ್ತಾ ಇರಬೇಕು, ನಾವು ಭಜನೆಗಳನ್ನ ಮಾಡಬೇಕು. ನೀವು ಮಾಧ್ಯಮದಲ್ಲಿ ಮಾಡ್ತಾರೆ ನೋಡಿ, ಭಾಳಷ್ಟು ಜನ ಭಜನೆ ಮಾಡೋರಿದ್ದಾರೆ. ಅವ್ರು ರಾಷ್ಟ್ರೀಯವಾದಿ ಪತ್ರಕರ್ತರು ಅನ್ಕೋದು, ಅವೆಲ್ಲ ಭಜನಾ ಮಂಡಳಿ ಸದಸ್ಯರು. ಅರ್ನಬ್ ಗೋಸ್ವಾಮಿ ಅವರು
ಅಬ್ಬಬ್ಬಬ್ಬ ಏನು ಚೆನ್ನಾಗಿ ಭಜನೆ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಟೈಮ್ಸ್ನಲ್ಲಿದಾರಲ್ಲ, ನಾವಿಕಾ ಕುಮಾರ್ ಅಂತ, ಅದು ಯಾವ ನಾವೇನೋ ಯಾವ ನಾವಿಕನೋ, ಅವು ಭಜನಾ ಮಂಡಳಿಯ ಪ್ರಮುಖ ಸದಸ್ಯ ಅವರು. ಸೊ ಹೀಗೆ ನೀವು ಕನ್ನಡದಲ್ಲೂ ಇದ್ದಾರೆ, ನಾನು ಹೇಳ್ಬೇಕಾಗಿಲ್ಲ, ನೀವು ನೋಡ್ತಾ ಇರ್ತೀವಿ ಎಲ್ಲ ಭಜನಾ ಮಂಡಳಿಯ ಸದಸ್ಯರುಗಳಿದ್ದಾರೆ. ಇವತ್ತಿನ ದಿನ ಈ ಭಜನಾ ಮಂಡಳಿ ಅನ್ನೋದು ಭಾಳ ಸಾಂಕೇತಿಕವಾದ್ದು ಅಂತ. ಯಾರು ಹಾಸ್ಯ ಮಾಡ್ತಾರೋ ನಗ್ತಾರೋ ಅವರು ಕೂಡ ಭಜನಾ ಮಂಡಳಿ ಇದಾಗ್ಬಿಟ್ಟು ಸದಸ್ಯರಾಗಿರ್ಬೇಕು. ಯಾವತ್ತೂ ಕೂಡ ಪ್ರಭುತ್ವದಲ್ಲಿ ಯಾರಿದ್ದಾರೆ ಅಧಿಕಾರ ಅವರನ್ನು, ಎಸ್ಪೆಷಲಿ BJPಯವ್ರನ್ನ, ಸಂಘ ಪರಿವಾರದವ್ರನ್ನ ನೀವು ವ್ಯಂಗ್ಯ ಮಾಡುವಂತಿಲ್ಲ, ಅದು ದೇಶದ್ರೋಹ. ಹಾಸ್ಯ ಮಾಡುವಂತಿಲ್ಲ, ಅದು ದೇಶದ್ರೋಹ. ನೀವೆಲ್ಲೋ ಈ ನಾಯಕರುಗಳನ್ನು ನೋಡಿ ನಗುವಂತಿಲ್ಲ, ಅದು ದೇಶದ್ರೋಹ. ನೀವು ಮನಸ್ಸು ತುಂಬಿ ನಕ್ರೆ ಅದು ದೇಶದ್ರೋಹ. ನೀವು ಗಂಭೀರವಾಗಿರ್ಬೇಕು, ಭಾಳ ಗಂಭೀರವಾಗಿರ್ಬೇಕು, ಮುಖವನ್ನು ಬಿಕ್ಕೊಂಡಿರ್ಬೇಕು. ಅದೊಂಥರ ನಮ್ಮಲ್ಲಿ ಮಾವಿನ ಕುರುವೆ ಬೀಗ ಅಂತಿರೋದು, ನೀವು ಉತ್ತರ ಕನ್ನಡದವ್ರಿಗೆ ಗೊತ್ತಿದೆ ಮಾವಿನ ಕುರುವೆ ಬೀಗ ಎಂಥ ಮಜಾ ಗೊತ್ತಾಗ್ತದೆ. ಅದು ಮಾವಿನ ಕುರುವೆ ಅಂತ ಕುಮಟಾದ ಹತ್ತಿರ ಏನು ಹಳ್ಳಿ ಅದು, ಅವರು ಬೀಗ ಮಾಡ್ತಿದ್ರು ಮೊದಲು, ಈಗ ಬರ್ತಾ ಇಲ್ಲ ಅದು. ಆ ಬೀಗ ಹೆಂಗೆ ಅಂದರೆ, ಸೊ ಸಾಧಾರಣವಾಗಿ ನೀವು ಒಂದು ಬೀಗಕ್ಕೆ ಬೇರೆ ಕೀಲಿ ಕೈ ಹಾಕಿದರೆ ತೆಗಿಯಕ್ಕೆ ಬರಲ್ಲ, ಅದರದ್ದೇ ಕೀಲಿ ಕೈ ಹಾಕಬೇಕು. ಈ ಮಾವಿನ ಕುರುವೆ ಬೀಗದ ಸಮಸ್ಯೆ ಅಂದರೆ ಅದು ಏನು ಮಾಡಿದರೂ ತೆಗಿಯಕ್ಕೆ ಬರಲ್ಲ, ಅದ್ರ ಕೀಲಿ ಕೈ ಹಾಕಿದ್ರು ತೆಗಿಯಕ್ಕೆ ಬರಲ್ಲ. ಆ ರೀತಿ ಮುಖವನ್ನು ಮಾವಿನ ಕುರುವೆ ಬೀಗ ಮಾಡ್ಕೊಂಡ್ರು. ನಗಕೂಡದು, ಯಾರು ನಗಬೇಡಿ, ಡೋಂಟ್ ನಗ ಹಂಗಿಲ್ಲ, ಯಾರನ್ನೂ ಲೇವಡಿ ಮಾಡಬೇಡಿ, ಹಾಗಿಲ್ಲ. ಸೊ ಈ ವ್ಯವಸ್ಥೆಯಲ್ಲಿ ಆ ಕಾರಣಕ್ಕಾಗಿ ಇವತ್ತಿನ ಕಾರ್ಟೂನ್ಗಳಿವೆಯಲ್ಲ, ಎಲ್ಲ ಕಾರ್ಟೂನಿಸ್ಟೂ ಇಲ್ಲ ಇವತ್ತು. ಮೊದಲು ಎಂತೆಂಥ ಕಾರ್ಟೂನಿಸ್ಟ್ ಇದ್ದು, ಶಂಕರ್ ಅಂದೆ, RK ಲಕ್ಷ್ಮಣ್ ಅವರು, ಎಷ್ಟು ಜನ ಸರ್. ಆ ಕಾರ್ಟೂನ್ ಬೆಳಗ್ಗೆ ಪತ್ರಿಕೆ ನೋಡಿದ ತಕ್ಷಣ ಖುಷಿ ಆಗ್ತಿತ್ತು, ಮನಸ್ಸು ಆಹ್ಲಾದಕ್ತಿತ್ತು. ರಾಜಕಾರಣಿಗಳನ್ನ ಹಿಂದೆ ಮುಂದೆ ನೋಡದೆ ಅವ್ರನ್ನ ಈ ಹಾಸ್ಯದ ಒಳಗಡೆ ಇಟ್ಟು ಕಟು ಸತ್ಯಗಳನ್ನು ಬಹಿರಂಗಪಡಿಸ್ತಾ ಇದ್ರು. ಅದು ಕಾಣಾಯ್ತು. ಇವತ್ತಿರೋ ಬಹುತೇಕ ಕಾರ್ಟೂನಿಸ್ಟ್ಗಳೇನಿದ್ದಾರೆ ಅವರು ಕಾರ್ಟೂನಿಸ್ಟ್ಗಳೇ ಅಲ್ಲ. ಆ ಸಂತೋಷವನ್ನು ಕೂಡ, ಯಾಕಂದರೆ ಒಬ್ಬ ಕಾರ್ಟೂನಿಸ್ಟಿಗೆ ಒಂದು ಅಬ್ಸಲ್ಯೂಟ್ ಸ್ವಾತಂತ್ರ್ಯ ಬರಬೇಕು ಅಂತ, ಅಂಥ ಸ್ವಾತಂತ್ರ್ಯದಲ್ಲಿ ಮಾತ್ರ ಆತ ಕ್ರಿಯೇಟಿವ್ ಆಗಿ ಕೆಲಸ ಮಾಡಬಲ್ಲ. ಒಂಥರ ಭಯದಲ್ಲಿ ಆತ ಕೆಲಸ ಮಾಡಲಾರ. ಇವತ್ತಾದರೆ ಅಂಥದ್ದಿದೆ ಅಂತ. ಇವ್ರ ಬಗ್ಗೆ ಹೇಳಿದರೆ ಏನಾಗುತ್ತೇನೋ, ಇವ್ರ ಬಗ್ಗೆ ಹೇಳಿದರೆ ಏನಾಗ್ತಾನೋ, ಅವ್ರ ಬಗ್ಗೆ ಟೀಕಿಸಿದ್ರೆ ಏನಾಗ್ತಾನೋ, ಇಲ್ಲೂ ಟೀಕೆ ಮಾಡಿದರೆ ಅವ್ನು ಜೈಲಿಗೆ ಹಾಕ್ಬಿಡ್ತಾರೆ, ಹಿಂಗೆ ಹೋದರೆ ಇನ್ನೊಬ್ಬನ ಕೇಸ್ ಹಾಕ್ಬಿಡ್ತಾರೆ. ಸೊ ಇಂಥ ವಾತಾವರಣದಲ್ಲಿ ಕಾರ್ಟೂನಿಸ್ಟ್ ಆದರೆ ಆಲ್ ಕ್ರಿಯೇಟಿವ್ ಫೀಲ್ಡ್ಸ್ ಹ್ಯಾಸ್ ಗಾನ್ ಟು ಡಾಗ್ಸ್. 2014 ನಂತರ ಈ ದೇಶದಲ್ಲಿ ಈ ಕ್ರಿಯೇಟಿವಿಟಿ ಅನ್ನೋದು ನಾಶ ಆಗ್ತಾ ಇದೆ. ಅತ್ಯುತ್ತಮ ಸಿನಿಮಾ ಬರಲ್ಲ, ಎಲ್ಲ ಗೋಧಿ ಸಿನಿಮಾಗಳು, ಗಾನ್ ಕೇಸ್. ಪ್ರಾಮಾಣಿಕವಾದ ಪತ್ರಿಕೋದ್ಯಮ ಬರ್ತಾ ಇಲ್ಲ, ಗಾನ್ ಕೇಸ್. ಹಾಸ್ಯ ಇಲ್ಲ, ನಗು ಇಲ್ಲ. ಯು ಸಿ ವಿ ಆರ್ ಗೋಯಿಂಗ್ ಟು ಯೋಚಿಸಿ ಒಂದು ನಿಮಿಷ ನಾನು ಹೇಳಿದ್ದಕ್ಕೆ. ಇನಿವೆ ಈಗ ಯಾರು ಕುನಾಲ್ ಅವರಿದ್ದಾರೆ, ಅವರಿಗೆ ಎಲ್ಲ ಆರೋಗ್ಯಪೂರ್ಣ ಮನಸ್ಸುಗಳು ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಬಯಸುವ ನಾನು. ಇರಬೇಕು, ಅವ್ರು ನಗಿಸ್ಬೇಕು. ಯು ಸಿ ನಗಿಸ್ಬೇಕು, ಅವರು ನಮ್ಮನ್ನೆಲ್ಲ ಮನಸ್ಸು ಅರಳಿಸ್ಬೇಕು. ನಾವು ಗಂಭೀರವಾಗಿ ಮುಖ ಬಿಕ್ಕೊಂಡಿರೋಕ್ಕಾಗಲ್ಲ. ಬಹುತೇಕ ಇವತ್ತಿನ ರಾಜಕಾರಣಿಗಳು ನೋಡಿ ಯಾರ್ಯಾರು ನಗುವಿನ ವಿರುದ್ಧ ಇರ್ತಾರೆ. ಮೋದಿಯವರೆಲ್ಲರೂ ಮನಸ್ಸು ಬಿಚ್ಚಿ ನಕ್ಕಿದ್ದು ನೋಡಿದ್ದೀರಾ? ಅಮಿತ್ ಶಾ ಎಲ್ಲಾದರೂ ಮನಸ್ಸು ಬಿಚ್ಚಿ ನಕ್ಕಿದ್ದನ್ನು ನೋಡಿದ್ದೀರಾ? ಯೋಗಿ ಆದಿತ್ಯನಾಥ್ ಎಲ್ಲಾದರೂ ಮನಸ್ಸು ಬಿಚ್ಚು ನಕ್ಕಿದ್ದು ನೋಡಿ? ನೋ, ನಗಲ್ಲ ಅವ್ರು, ಯಾರು ನಗಲ್ಲ. ಅವ್ರಿಗೆ ನಗು ಕಂಡ್ರೆ ಆಗಲ್ಲ. ನಕ್ಕ ತಕ್ಷಣ ಮನುಷ್ಯ ಆರೋಗ್ಯಪೂರ್ಣವಾಗ್ಬಿಡ್ತಾನೆ, ಬಹಳ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ ನಕ್ಬಿಟ್ರೆ. ಅವನು ಸಮಾಜವನ್ನು ನೋಡುವ ಕಣ್ಣು ಬದಲಾಗುತ್ತೆ. ಅವರಿಗೆ ಆ ಭಯ ಇದೆ. ನಾವು ನಕ್ಬಿಟ್ರೆ, ನಾವು ಈಗಿನ ಸ್ಥಿತಿಗಿಂತ ಬದಲಾಗ್ಬಿಟ್ರೆ, ಅದರಿಂದ ನಾವು ಸೀರಿಯಸ್ ಆಗಿರ್ಬೇಕು, ಗಂಭೀರವಾಗಿರ್ಬೇಕು, ಅದು ನಕ್ಕೊಡೋದು. ಆದ್ದರಿಂದ ಇವ್ರ್ಯಾರು ಮನಸ್ಸು ಬಿಚ್ಚಿ ನಕ್ಕಿದ್ದನ್ನು ನಾನು ನೋಡಲೇ ಇಲ್ಲ. ನಮ್ಮ ಯಡಿಯೂರಪ್ಪನವರು ಮನಸ್ಸು ಬಿಚ್ಚಿ ನಕ್ಕಿದ್ದು ನೋಡಿದಿರಾನೋ? ಮನಸ್ಸು ಬಿಚ್ಚಿ ಇವ್ರು ಯಾರು ಈ ರೀತಿ ಸಂಘ ಪರಿವಾರದಿಂದ ಬಂದವರಿದ್ದಾರೆ, ದೇ ಆರ್ ಆಲ್ ಕ್ಲೋಸ್ಡ್ ಮೈಂಡ್ಸ್ ಅಂತ. ಅವರು ಮನಸ್ಸು ಬಿಚ್ಚಿ ನಗಲ್ಲ. ನಕ್ಕ ಕಣ ಅವ್ರಿಗೆ ಭಯ ಶುರುವಾಗುತ್ತೆ, ತಮ್ಮ ಬಗ್ಗೆ ತಮ್ಮ ಭಯ ಶುರುವಾಗುತ್ತೆ. ಆದರೆ ಸಮಾಜ ಆರೋಗ್ಯಪೂರ್ಣವಿರೋದಕ್ಕೆ ನಗಬೇಕು. ಇವರೇನೇ ಮಾಡಲಿ ನಗಿ, ನಾನು ನಗ್ತೀನಿ, ನೀವು ನಗಿ. ಜನರು ನಗಬೇಕು, ಹಾಸ್ಯ ಇರಬೇಕು, ಅದೇ ಬದುಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮದ ಕೈ ಹಿಡೀರಿ, ಬೆಂಬಲಿಸಿ. ಎಲ್ಲರಿಗೂ ನಮಸ್ಕಾರ.